ಅಂಚೆ ಕಚೇರಿಯ ಈ ಒಂದು ಸ್ಕೀಮ್ನಲ್ಲಿ 1,00,000 ಠೇವಣಿ ಇಟ್ಟರೆ ಸಾಕು, ಪ್ರತಿ ತಿಂಗಳು ನಿಮಗೆ ಊಹಿಸಲಾಗದ ಬಡ್ಡಿ ಸಿಗುತ್ತದೆ. ಹೌದು ಸ್ನೇಹಿತರೆ, ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲೈಕನ್ನ ಕ್ಲಿಕ್ ಮಾಡಿರಿ. ಇದೇ ರೀತಿ ಪ್ರತಿದಿನ ಪ್ರತಿ ಒಂದು ವಿಶೇಷವಾದ ಸ್ಕೀಮನ್ನು ತರುವಾಗ ಇದರ ನೋಟಿಫಿಕೇಷನ್ ನಿಮಗೆ ಬರಲಿ. ಮತ್ತು ಈ ಒಂದು ವಿಡಿಯೋನ ಅತಿ ಹೆಚ್ಚಾಗಿ ಎಲ್ಲರೊಂದಿಗೆ ಶೇರ್ ಮಾಡಿರಿ, ಮತ್ತು ವಿಡಿಯೋನ ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೇ ದಯವಿಟ್ಟು ನೋಡಿರಿ, ಯಾಕಂದರೆ ಭಾಳಷ್ಟು ಹೆಲ್ಪ್ಫುಲ್ ಆಗುವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಭಾರತದ ಅಂಚೆ ಇಲಾಖೆಯ ದೇಶದ ಸಾಮಾನ್ಯ ನಾಗರಿಕ ಆರ್ಥಿಕ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ರೀತಿಯ ಉಳಿತಾಯ ಯೋಜನೆಗಳನ್ನು ನಡೆಸುತ್ತಿದೆ. ಈ ಯೋಜನೆಗಳು ಕಡಿಮೆ ರಿಸ್ಕ್ನೊಂದಿಗೆ ಸ್ಥಿರವಾದ ಆದಾಯ ಒದಗಿಸುವ ಗುರಿ ಹೊಂದಿವೆ. ಇವುಗಳಲ್ಲಿ ಮಾಸಿಕ ಆದಾಯ ಯೋಜನೆ MIS ಒಂದು ಪ್ರಮುಖ ಯೋಜನೆಯಾಗಿದ್ದು, ಇದರಲ್ಲಿ ಹೂಡಿಕೆದಾರರು ಪ್ರತಿ ತಿಂಗಳು ಸ್ಥಿರ ಬಡ್ಡಿಯನ್ನು ಪಡೆಯಬಹುದು. ಈ ಲೇಖನದಲ್ಲಿ ಅಂಚೆ ಕಚೇರಿಯ MIS ಯೋಜನೆಯ ವಿವರಗಳನ್ನು, ಅದರ ವೈಶಿಷ್ಟ್ಯತೆಗಳನ್ನು ಮತ್ತು 1,00,000 ಠೇವಣಿ ಇಟ್ಟರೆ ಪ್ರತಿ ತಿಂಗಳು ಎಷ್ಟು ಬಡ್ಡಿ ಸಿಗುತ್ತದೆ ಎಂಬುದನ್ನು, ಇದರ ಸಂಪೂರ್ಣ ಒಂದು ವಿವರಗಳನ್ನು ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳು. ಭಾರತೀಯ ಅಂಚೆ ಇಲಾಖೆಯ ತನ್ನ ಗ್ರಾಹಕರಿಗೆ ಹಲವಾರು ಆಕರ್ಷಕ ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತಿದೆ. ರಿಕರಿಂಗ್ ಡಿಪಾಸಿಟ್ RD ಅಂತರದಕ್ಕೆ, ಟೈಮ್ ಡಿಪಾಸಿಟ್ TD, ಮಾಸಿಕ ಯೋಜನೆ, ಮಾಸಿಕ ಆದಾಯ ಯೋಜನೆ MIS ಅಂದರೆ ಏನಂದರೆ ಮಾಸಿಕ ಆದಾಯ ಯೋಜನೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF, ಕಿಸಾನ್ ವಿಕಾಸ್ ಪತ್ರ KVP ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯಂಥ ಯೋಜನೆಗಳು ಜನರಿಗೆ ಸುರಕ್ಷಿತ ಹೂಡಿಕೆಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಹಲವಾರು ಆಕರ್ಷಕ ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತದೆ. ರಿಕರಿಂಗ್ ಪಾಸಿಟಿವ್, ಈಗ ಆಗಾಳೆ ಓದ್ಯಂತ ಎಲ್ಲರೇ MIS ಆಗಿರ್ಬೋದು, RD ಆಗಿರ್ಬೋದು, TD ಆಗಿರ್ಬೋದು, KVA ಆಗಿರ್ಬೋದು, ಆಮೇಲೆ PPF ಆಗಿರ್ಬೋದು, ಈ ರೀತಿ ಸುಕನ್ಯಾ ಯೋಜನೆ ಆಗಿರ್ಬೋದು, ಜನರಿಗೆ ಸುರಕ್ಷಿತ ಹೂಡಿಕೆ ಹಾಗೂ ಯೋಜನೆಗಳು ದೀರ್ಘಕಾಲೀನ ಉಳಿತಾಯ ತೆರಿಗೆ ಮತ್ತು ಸ್ಥಿರ ಆದಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ. ಈ ಯೋಜನೆಯಲ್ಲಿ MIS ಯೋಜನೆಯ ವಿಶೇಷವಾಗಿ ಮಾಸಿಕ ಆದಾಯವನ್ನು ಬಯಸುವವರಿಗೆ ಆಕರ್ಷಕವಾಗಿದೆ ಅಂತ ಹೇಳ್ಬೋದು ರೀ. ಬಹಳಷ್ಟು ಹೆಲ್ಪ್ಫುಲ್ ರೀ, ಬಡವರಿಗೆ ಬಹಳಷ್ಟು ಹೆಲ್ಪ್ ಆಗುವಂಥ ಈ ಒಂದು ಮಾಹಿತಿ ಆದರೆ. MIS ಯೋಜನೆಯ ವೈಶಿಷ್ಟ್ಯತೆಗಳು ಏನಪ್ಪ? ಈ ಒಂದು ಮಾಸಿಕ ಆದಾಯ ಯೋಜನೆ MIS ಅಂದರೆ ಏನಪ್ಪ ಅಂದ್ರೆ, ಮಾಸಿಕ ಆದಾಯ ಯೋಜನೆಯ ವೈಶಿಷ್ಟ್ಯತೆಗಳು ಅಂದರೆ ಏನು? ಒಂದು ಸುರಕ್ಷಿತ ಮತ್ತು ವಿಶ್ವಾಸ ಹೂಡಿಕೆ ಆಯ್ಕೆಯಾಗಿದೆ. ಇದರಲ್ಲಿ ಹೂಡಿಕೆದಾರರು ತಮ್ಮ ಠೇವಣಿಯ ಮೇಲೆ ಪ್ರತಿ ತಿಂಗಳು ಸ್ಥಿರ ಬಡ್ಡಿಯನ್ನು ಪಡೆಯುತ್ತಾರೆ. ಈ ಯೋಜನೆಯು ಮುಖ್ಯ ವೈಶಿಷ್ಟ್ಯತೆಗಳು ಮತ್ತು ಈ ಒಂದು ಕೆಳಗಿನಂತಿವೆ. ಈ ಒಂದು ಯೋಜನೆಯ ವೈಶಿಷ್ಟ್ಯತೆಗಳನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಬಡ್ಡಿ ದರ. ಪ್ರಸ್ತುತ MIS ಯೋಜನೆಯ ವಾರ್ಷಿಕ ಶೇಕಡ 7.6% ಬಡ್ಡಿ ದರವನ್ನು ನೀಡುತ್ತದೆ. ವಾರ್ಷಿಕವಾಗಿ 7.6% ಬಡ್ಡಿ ದರವನ್ನು ನೀಡುತ್ತದೆ. ಈ ಬಡ್ಡಿಯನ್ನು ಪ್ರತಿ ತಿಂಗಳು ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು, ಪ್ರತಿಯೊಂದು ತಿಂಗಳು ನಿಮ್ಗೆ ಇದರೊಂದು ಬಡ್ಡಿಯನ್ನು ಜಮಾ ಮಾಡಲಾಗುತ್ತದೆ. ಕನಿಷ್ಠ ಮತ್ತು ಗರಿಷ್ಠ ಠೇವಣಿ. ಒಂದೇ ಖಾತೆಯಲ್ಲಿ ಕನಿಷ್ಠ 1,000 ಮತ್ತು 9 ಲಕ್ಷ ಠೇವಣಿಯನ್ನು ಮಾಡಬಹುದು. ಜಂಟಿ ಖಾತೆಯಲ್ಲಿ ಗರಿಷ್ಠ 15 ಲಕ್ಷ ಠೇವಣಿ ಮಾಡಬಹುದು. ಜಂಟಿ ಖಾತೆಯಲ್ಲಿ ಗರಿಷ್ಠ 3 ಜನರನ್ನು ಸೇರಿಸಿಕೊಳ್ಳುವುದು ಮತ್ತು ಬಡ್ಡಿಯನ್ನು ಖಾತೆದಾರರ ನಡುವೆ ಸಮಾನವಾಗಿ ಅಥವಾ ನಿಗದಿತ ಅನುಪಾತದಲ್ಲಿ ಹಂಚಿಕೊಳ್ಳಬಹುದು ರೀ. ನೋಡಬಹುದು ಇದರಲ್ಲಿ ನೀವು ಸಂಪೂರ್ಣವಾಗಿ ಈ ಒಂದು 3, ಇನ್ನೂ ಒಂದು 3 ಅದಾವೆ. ಅವು 3 ಕೂಡ ಈ ಒಂದು ಯೋಜನೆಯ ವೈಶಿಷ್ಟ್ಯತೆಗಳು ನೋಡ್ಬೋದು. ಈ ಯೋಜನೆಯು ಅವಧಿ 5 ವರ್ಷಗಳಾಗಿದ್ದು, ಈ ಒಂದು ಅವಧಿ ಯೋಜನೆಯಪ್ಪ ಎಷ್ಟು ಅವಧಿ ಅಂದರೆ 5 ವರ್ಷ ಆಗಿದ್ರೆ, ಈ ಅವಧಿಯ ನಂತರ ಠೇವಣಿ ಮೊತ್ತವನ್ನು ಸಂಪೂರ್ಣವಾಗಿ ಹಿಂತಿರಿಸಲಾಗುತ್ತದೆ. 5 ವರ್ಷದಾಗ ವಾಪಸ್ ನಿಮಗೆ ತಿರಿಸಲಾಗುತ್ತದೆ. 5 ವರ್ಷ ತನಕ ನೀವು ಬಡ್ಡಿಯನ್ನು ತಗೋಬಹುದು. ಉಳಿತಾಯ ಖಾತೆಗೆ ಅಗತ್ಯ. MIS ಯೋಜನೆಯಲ್ಲಿ ಹೂಡಿಕೆ ಮಾಡಲು ಗ್ರಾಹಕರು ಮೊದಲು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಬೇಕು. ಮೊದಲು ನೀವು ಹೋಗಿ ಉಳಿತಾಯ ಖಾತೆಯನ್ನು ತೆಗಿಬೇಕ್ರಿ, ಅಂದರೆ ಸೇವಿಂಗ್ಸ್ ಅಕೌಂಟ್. ಬಡ್ಡಿ ಪಾವತಿ ಪ್ರತಿ ತಿಂಗಳು ಗ್ರಾಹಕರ ಉಳಿತಾಯ ಖಾತೆಗೆ ಅಥವಾ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತದೆ. ನೀವು ಆವಾಗ ನೀವು ಸೇವಿಂಗ್ಸ್ ಅಕೌಂಟ್ ತೆಗೆದಿರ್ತೀರಿ, ಯಾವ ಖಾತೆಯನ್ನು ಲಿಂಕ್ ಮಾಡ್ತೀರಿ ಆ ಒಂದು ಖಾತೆಗೆ ನಿಮ್ಗೆ ಜಮಾ ಆಗ್ತದೆ. ನೋಡಿರಿ, 1,00,000 ಠೇವಣಿ ಮೇಲೆ ಬಡ್ಡಿ ಲೆಕ್ಕಾಚಾರ. ಒಂದು ವೇಳೆ ನೀವು ಅಂಚೆ ಕಚೇರಿಯ MIS ಯೋಜನೆಯಲ್ಲಿ 1,00,000 ಠೇವಣಿ ಇಡುವುದಾದರೆ ವಾರ್ಷಿಕ ಶೇಕಡ 7.6% ಬಡ್ಡಿ ದರದ ಆಧಾರದ ಮೇಲೆ ಪ್ರತಿ ತಿಂಗಳು ಸಿಗುವ ಬಡ್ಡಿ ದರವನ್ನು ಲೆಕ್ಕಾಚಾರ ಮಾಡಿ MIS ಯೋಜನೆಯ ಬಡ್ಡಿ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತದೆ. ಈ ಲೆಕ್ಕಾಚಾರವನ್ನು ಈ ಒಂದು ಕೆಳಗಿನಂತೆ ಸಂಪೂರ್ಣವಾಗಿ ವಿವರಿಸಲಾಗುತ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡ್ರಿ. ವಾರ್ಷಿಕ ಬಡ್ಡಿ ಠೇವಣಿ ಮೊತ್ತ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಇಲ್ಲಿ ನೋಡ್ಬೋದು ಸರಳ ಬಡ್ಡಿ ಲೆಕ್ಕ ಯಾರಿಗಾರಿಗೆ ಬರ್ತದೆ. ಈ ಒಂದು ನನ್ನೊಂದು ಕ್ಯಾಲ್ಕುಲೇಷನ್ ನಿಮಗೆ ಅರ್ಥ ಆಗ್ತದೆ ನೋಡಿರಿ. 1,00,000 ಹಚ್ಕೋರಿ, ಆಮೇಲೆ ಅಲ್ಲಿ ಇಂಟು ಮಾಡಿರಿ, ಅಂದರೆ ಗುಣಾಕಾರ ಚಿಹ್ನೆ ಹಚ್ಕೊಂಡು 7.6 ಹಚ್ಕೊಂಡು
ಡಿವೈಡೆಡ್ ಬೈ 100 ಮಾಡಿದ್ರೆ ಅಲ್ಲಿ ಒಂದು ವರ್ಷಕ್ಕೆ ನಿಮಗೆ 7,600 ರೂಪಾಯಿ ವಾರ್ಷಿಕ ಬಡ್ಡಿ ಸಿಗುತ್ತದೆ. ನಿಮಗೆ ಮಾಸಿಕ ಬಡ್ಡಿ, ವಾರ್ಷಿಕ ಬಡ್ಡಿ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟೇನೆ ರೀ. ಆದ್ದರಿಂದ 1 ಲಕ್ಷ ಠೇವಣಿ ಮೇಲೆ ನೀವು ಪ್ರತಿ ತಿಂಗಳು ಸುಮಾರು 633 ಬಡ್ಡಿ ಪಡಿತೀರಿ. ನೋಡಿರಿ, 1 ಲಕ್ಷಕ್ಕೆ ನೀವು ಪ್ರತಿ ತಿಂಗಳು 633 ರೂಪಾಯಿ ಪಡ್ಕೋತ ಹೋಗ್ತೀರಿ. ಇಲ್ಲಿ ಸಂಪೂರ್ಣವಾಗಿ ಲೆಕ್ಕಾಚಾರವನ್ನು ನಿಮಗೆ ಈ ಒಂದು 4 ಪಾಯಿಂಟ್ಸನ್ನು ತಿಳಿಸ್ಕೊಟ್ಟೆ, ನೀವು ನೋಡ್ಬೋದು. MIS ಯೋಜನೆ ಲಾಭಗಳು, ಈ ಯೋಜನೆಯಿಂದ ನಿಮಗೆ ಏನೇನು ಲಾಭ ಸಿಗ್ತದೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ನೋಡ್ಕೋಬೋದು. ಸ್ಥಿರ ಆದಾಯ, MIS ಯೋಜನೆ ಪ್ರತಿ ತಿಂಗಳು ಸ್ಥಿರ ಆದಾಯವನ್ನು ಒದಗಿಸುತ್ತದೆ. ಇದು ನಿವೃತ್ತರು, ಹಿರಿಯ ನಾಗರಿಕರು ಅಥವಾ ಕಡಿಮೆ ರಿಸ್ಕ್ನೊಂದಿಗೆ ಆದಾಯವನ್ನು ಬಯಸುವವರಿಗೆ ಆದರ್ಶಕವಾಗಿದೆ. ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದ ಸಂಪೂರ್ಣ ಬೆಂಬಲವಿರುವ ಈ ಯೋಜನೆಯು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ನೀವು ಯಾರಿಗಾದರೂ 1 ಲಕ್ಷ ಕೊಟ್ಟು ಬಡ್ಡಿಗೆ ಆಸೆ ಪಡೋದ್ರ ಬಂದಿಗೆ ಅವ್ರು ಯಾವಾಗ ಕೊಡ್ತಾರೋ ಏನು ಗೊತ್ತಿಲ್ಲ, ಆದರೆ ಈ ಒಂದು ಬಡ್ಡಿ ನಿಮಗೆ ಫಿಕ್ಸೆಡ್ ಆದರೆ ಈ ಬಡ್ಡಿ ನಿಮಗೆ ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದಿಂದ ಬೆಂಬಲವಿರುವ ಈ ಒಂದು ಯೋಜನೆಯು ನಿಮ್ಮ ರೊಕ್ಕ ಸಂಪೂರ್ಣವಾಗಿರ್ತದೆ ರೀ. ಮತ್ತು ನಿಮಗೆ ವರ್ಷ 7,600 ರೂಪಾಯಿ ಬಡ್ಡಿ ಬರ್ತಾ ಇರುತ್ತೆ ರೀ. ಜಂಟಿ ಖಾತೆ ಸೌಲಭ್ಯ, ಜಂಟಿ ಖಾತೆಯ ಮೂಲಕ ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಬಹುದು. ಇದು ಕುಟುಂಬದ ಆರ್ಥಿಕ ಯೋಜನೆಗೆ ಸಹಾಯವಾಗಿದೆ. ಮತ್ತು ಹೊಂದಿಕೊಳ್ಳುವಿಕೆ, ಬಡ್ಡಿಯನ್ನು ಉಳಿತಾಯ ಖಾತೆಯಲ್ಲಿ ಸಂಗ್ರಹಿಸಬಹುದು ಅಥವಾ ಬ್ಯಾಂಕ್ ಖಾತೆಗೆ ನೀವು ವರ್ಗಾಯಿಸಿಕೊಡಬಹುದು. ನಿಮ್ಮ ಒಂದು ಸೇವಿಂಗ್ಸ್ ಅಕೌಂಟ್ನಲ್ಲಿ ನೀವು ಇರಿಸ್ಬೋದು ಅಥವಾ ನೀವು ಬೇರೆ ಒಂದು ಬ್ಯಾಂಕ್ ಅಕೌಂಟಿಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಈ ಒಂದು ಯೋಜನೆ ಮಿತಿಗಳು ಏನದವ್ರಿ? ಸಂಯುಕ್ತ ಬಡ್ಡಿ ಇಲ್ಲ ನೋಡ್ರಿ, ಇದಕ್ಕೆ ಸಂಯುಕ್ತವಾದ ಬಡ್ಡಿ ಇಲ್ಲ. ಈ ಯೋಜನೆಯಲ್ಲಿ ಬಡ್ಡಿಯ ಮೇಲೆ ಸಂಯುಕ್ತ ಬಡ್ಡಿ ಇಲ್ಲ. ಆದ್ದರಿಂದ ದೀರ್ಘಕಾಲೀನ ಸಂಪತ್ತು ಸೃಷ್ಟಿಗೆ ಇದು ಸೀಮಿತವಾಗಿದೆ. ಗರಿಷ್ಠ ಠೇವಣಿ ಮಿತಿ, ಒಂಟಿ ಖಾತೆಗೆ 9 ಲಕ್ಷ ಮತ್ತು ಜಂಟಿ ಖಾತೆಗೆ 15 ಲಕ್ಷ ಮಿತಿಯು ದೊಡ್ಡ ಹೂಡಿಕೆದಾರರಿಗೆ ಸೀಮಿತವಾಗಿರ್ತದೆ. ಹಾಗಾಗಿ ನಾನು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ತೆರಿಗೆ ಉಳಿತಾಯವಿಲ್ಲ ನೋಡ್ರಿ, ತೆರಿಗೆಯಲ್ಲಿ ಉಳಿತಾಯವಿಲ್ಲರಿ. MIS ಯೋಜನೆಯ ಬಡ್ಡಿ ತೆರಿಗೆ ವಿನಾಯಿತಿಗೆ ಅರ್ಹರಾಗಿರುವುದಿಲ್ಲ. ಆದ್ದರಿಂದ ಬಡ್ಡಿ ಆದಾಯವು TDS, ಟ್ಯಾಕ್ಸ್ ಡೆಡಿಕೇಟೆಡ್ ಆಟ್ ಸೋರ್ಸ್ಗೆ ಒಳಪಟ್ಟಿರುತ್ತದೆ. TDS ಅಂದರೆ ಎಲ್ಲ ಸಾಮಾನ್ಯ ಜನರಿಗೆ, ಈಗಿನ ಜನರಿಗೆ ಗೊತ್ತದ. ಯಾರಿಗೆ ಈ ಯೋಜನೆಯ ಸೂಕ್ತ? ಯಾರಿಗೆ ಈ ಯೋಜನೆ ಸೂಕ್ತ ಅದ್ರಿ ಸರ್ ಅಂದ್ರೆ, ಅಂಚೆ ಕಚೇರಿಯ MIS ಯೋಜನೆ ಈ ಕೆಳಗಿನವರಿಗೆ ಆದರ್ಶಕವಾಗಿದೆ. ನಿವೃತ್ತ ಅಥವಾ ಹಿರಿಯ ನಾಗರಿಕರಿಗೆ ಈ ಒಂದು ಯೋಜನೆ ಸೂಕ್ತವಾಗಿರುತ್ತದೆ. ತಮ್ಮ ಉಳಿತಾಯದಿಂದ ಸ್ಥಿರ ಮಾಸಿಕ ಆದಾಯವನ್ನು ಬಯಸುವರು. ಕಡಿಮೆ ರಿಸ್ಕ್ನೊಂದಿಗೆ ಸುರಕ್ಷಿತ ಹೂಡಿಕೆಯನ್ನು ಬಯಸುವರು. ಜಂಟಿ ಖಾತೆಯ ಮೂಲಕ ಕುಟುಂಬದ ಆರ್ಥಿಕ ಯೋಜನೆಗಾಗಿ ಹೂಡಿಕೆ ಮಾಡುವರು. ನೋಡಿರಿ, ಇಲ್ಲಿ 3 ಪಾಯಿಂಟ್ಸ್ಗಳು, ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳು ಅದಾವೆ. ಅವುಗಳನ್ನು ಎಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ವಿಡಿಯೋನ ಈಗನವರೆಗೂ ನೋಡಕತ್ತಿ ಅಂದ್ರೆ ಮುಂದೆ ಇನ್ನೂ ನಮ್ಮ ವಿಡಿಯೋದಲ್ಲಿ ನೀವು ಕಂಟಿನ್ಯೂ ಆಗಿರ್ಬೋದು. ನೋಡಿರಿ, ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ MIS ಒಂದು ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಸ್ಥಿರ ಆದಾಯವನ್ನು ಒದಗಿಸುವ ಉಳಿತಾಯ ಯೋಜನೆಯಾಗಿದೆ. 1 ಲಕ್ಷ ಠೇವಣಿ ಇಟ್ಟರೆ ನೀವು ಪ್ರತಿ ತಿಂಗಳು ಸುಮಾರು 633 ಬಡ್ಡಿಯನ್ನು ಪಡಿತೀರಿ. ಇದು ನಿಮಗೆ ಗೊತ್ತದ, ನಾವು ವಿಡಿಯೋದಲ್ಲಿ ಪೂರ್ತಿ ಹೇಳ್ಕೊಂಡು ಬಂದೀನಿ. ಮತ್ತು 5 ವರ್ಷಗಳ ನಂತರ ನಿಮಗೆ ಸಂಪೂರ್ಣ ಠೇವಣಿಯನ್ನು ಹಿಂಪಡಿಸಲಾಗುತ್ತದೆ. ಈ ಯೋಜನೆ ಕಡಿಮೆ ರಿಸ್ಕ್ನೊಂದಿಗೆ ಮಾಸಿಕ ಆದಾಯವನ್ನು ಬಯಸುವವರಿಗೆ ಒಂದು ಉತ್ತಮ ಆಯ್ಕೆಯಾಗಿದೆ. ಆದರೆ ದೀರ್ಘಕಾಲೀನ ಸಂಪತ್ತು ಸೃಷ್ಟಿಗೆ ಇತರ ಯೋಜನೆಗಳಿಗೆ ಇದು ಸಹ ಪರಿಗಣಿಸಬಹುದು. ಇದರಿಂದ ಯಾರಿಗಾರಿಗೆ ಲಾಭ ಆದ, ಏನೇನು ಲಾಭ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಂಡು ಬಂದೀನಿ. ಈ ವಿಡಿಯೋ ಸಂಪೂರ್ಣ ಯಾರ್ಯಾರು ನೋಡಿರಿ ನಿಮ್ಮೆಲ್ಲರಿಗೂ ಗೊತ್ತದ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಈ ವಿಡಿಯೋನ ದಯವಿಟ್ಟು ಎಲ್ಲ ಒಂದು ಗ್ರಾಮೀಣ ಬಡ ಅಭ್ಯರ್ಥಿಗಳೊಂದಿಗೆ ನೀವೆಲ್ಲ ಜನರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಸ್ಕೀಮನ್ನು ಪಡೆಯುವ ಸಾರ್ವಜನಿಕರ ಹಕ್ಕಾಗಿರ್ತದೆ ಜನರೇ. ಅದಕ್ಕಾಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸೋಕೆ ಟ್ರೈ ಮಾಡಾಕತ್ತೀನಿ. ನೀವೆಲ್ಲರೂ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ. ಇನ್ನುವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಿರಲ್ರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಪ್ರತಿದಿನ ಸರ್ಕಾರದ ಹೊಸ ಮಾಹಿತಿಗಳನ್ನು ನಾನು ನಮ್ಮ ಚಾನಲನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ಮೊದಲನೇ ದಾರಿಗೆ ನಿಮಗೆ ಬರಬೇಕಂತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಬಂದು ಯೂಟ್ಯೂಬಲ್ಲಿ ಜ್ಞಾನ ಜಗತ್ತು ಅಂತ ಒಂದು ಯೂಟ್ಯೂಬ್ ಚಾನಲ್ ಇರ್ತದೆ, ಅದನ್ನು ನೀವು ಕ್ಲಿಕ್ ಮಾಡಿ. ಅಲ್ಲಿ ನನ್ನ ಎಲ್ಲ ರೀತಿ ನಂಬರ್ ಇರ್ತದೆ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ಮತ್ತು ಸಿಗೋಣ್ರಿ ಹೊಸ ಸ್ಕೀಮ್ನೊಂದಿಗೆ. ಅಲ್ಲಿವರೆಗೂ